ಗಿಲ್ಲಿದು ಮತ್ತೆ ನಿಮ್ದು ಕಾಂಬಿನೇಷನ್ ತುಂಬಾ ಸಖತ್ತ ವರ್ಕೌಟ್ ಆಗ್ತಿತ್ತು. ಅಂದ್ರೆ ಇಬ್ರು ಕಾಮಿಡಿ ಎಂಟರ್ಟೈನ್ಮೆಂಟ್ ಇಂದಾನೆ ಹೋದ್ರು. ಅದು ಹೊರಗಡೆ ಸಿಕ್ಕಾಪಟ್ಟೆ ಏನಾಗ್ತಿತ್ತು ಅಂದ್ರೆ ವೈರಲ್ ಆಗ್ತಿತ್ತು. ಈ ತರ ಬಾವಾ ಬಾವಾ ಅನ್ನೋದು, ನೀವು ಅವ್ರಿಗೆ ಕಳ್ಸೋದು. ಗಿಲ್ಲಿ ಜೊತೆ ಫೀಲ್ ಯಾವ ತರ ಇತ್ತು? ಗಿಲ್ಲಿ ಬಿಫೋರ್ ಪರಿಚಯ ಇದ್ರ ನಿಮ್ಗೆ? ಗಿಲ್ಲಿ ನನಗೆ ಹೋಗಕ್ಕಿಂತ ಮುಂಚೆಯಿಂದನೂ ಬಹಳ ಆತ್ಮೀಯ ಸ್ನೇಹಿತ. ಇಬ್ರು ಜೊತೆನಲ್ಲಿ ಎಷ್ಟೋ ಸ್ಟೇಜ್ ಶೋ ಮಾಡಿದ್ದೀವಿ, ಎಲ್ಲ ಬಹಳ ಆತ್ಮೀಯ ಗೆಳೆಯ. ಅಲ್ಲೋದಾಗ ತುಂಬಾ ಇನ್ನೂ ಆತ್ಮೀಯತೆ ಆಯ್ತು. ಅಂದ್ರೆ ಒಂದು ಚೆನ್ನಾಗಿ ಇರೋಷ್ಟು ಹೊರಗಡೆ ಬಂದಾಗ ತುಂಬಾ ಬೇಜಾರ್ ಮಾಡ್ಕೊಂಡ್ರು. ನಿಮ್ ಬೆಡ್ ಅದೆಲ್ಲ ನೋಡಿ ಅವರು ಮತ್ತು ರಕ್ಷಿತಾ ಅವರು ಕಾವ್ಯನ ಜೊತೆ ಒಂದು ಕಮ್ಯುನಿಕೇಶನ್ ಆಗ್ತಿರತ್ತೆ. ಇಲ್ಲ ನಮ್ ಭಾವ ಹೋದಾಗಿಂದ ನನ್ಗೆ ಬೇಜಾರಾಗ್ತಿದೆ ಅಂತ ಎಲ್ಲೋ ಒಂದ್ ಕಡೆ ಹೇಳ್ಕೊಂಡ್ರು. ಒಳಗಡೆ ನಿಮ್ಗದು ಬಾಂಡಿಂಗ್ ತುಂಬಾ ಚೆನ್ನಾಗಿತ್ತು ಅಂತ ಕೂಡ ಗೊತ್ತಾಗ್ತಿತ್ತು. ಗಿಲ್ಲಿದು, ನಿಮ್ದು ಮತ್ತೆ ರಕ್ಷಿತಾದು. ರಕ್ಷಿತಾ ಏನೇ ಆಗ್ಲಿ ನಿಮ್ ಜೊತೆ ಸಖತ್ತಾಗಿ ಏನಾಗ್ತಿದ್ರು ಅಂತಂದ್ರೆ ಕಾಂಬಿನೇಷನ್ ಅವ್ರದ್ದು ಕೂಡ ಚೆನ್ನಾಗಿತ್ತು. ಇದರ ಜೊತೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಬರ್ತಾರೆ. ವೈಲ್ಡ್ ಕಾರ್ಡ್ ಎಂಟ್ರಿ ನೀವು ಯೂಸಲಿ ಬಿಗ್ ಬಾಸ್ ನೋಡ್ತಿರ್ತೀರಾ. ಹೋದ ಬಿಗ್ ಬಾಸ್ ಗಿಂತ ಈ ಬಿಗ್ ಬಾಸ್ ಏನ್ ಡಿಫ್ರೆಂಟ್ ಅನಿಸ್ತು ನಿಮ್ಗೆ? ನನ್ಗೆ ಡಿಫ್ರೆನ್ಸ್ ಅಂತ ಅನ್ಸೋದಿಲ್ಲ. ಯಾಕಂದ್ರೆ ಅಷ್ಟು ಬಿಗ್ ಬಾಸ್ ತುಂಬಾ ಡಿಫ್ರೆನ್ಸ್. ಒಂದಕ್ಕಿಂತ ಒಂದೊಂದು ವಿಭಿನ್ನವಾಗಿ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ತುಂಬಾ 3.5 ತಿಂಗಳು ಜರ್ನಿ ಇರೋದ್ರಿಂದ ಈಗ ನೋಡಿ 6 ವಾರ ಆಗಿದೆ, ಇನ್ನು 11 ವಾರ ಇರೋದ್ರಿಂದನೇ ಈಗ್ಲೇನೆ ಮೊದಲನೇ ವಾರದನ್ನೇ ಇವರೇ ಫೈನಲ್ ಹೋಗ್ತಾರೆ, ಫೈನಲಿಸ್ಟ್ ಅಂತ ಹೇಳಕ್ ಆಗತ್ತಿಲ್ಲ. ಯಾಕಂದ್ರೆ ಅಲ್ಲಿ ತನಕ ಫೈಟು ಅದು ಎಲ್ಲ ಆಗಿ ಯಾರು ಗೆಲ್ತಾರೆ ಅಂತ ನಿರೀಕ್ಷೆನೇ ಇರೋದಿಲ್ಲ, ಯಾರಿಗೂ ಇರೋದಿಲ್ಲ. ಅದರಿಂದ ಆ ತರ ಇಲ್ಲ. ಯಾಕೆಂದ್ರೆ ಈಗ 3 ವಾರಕ್ಕೆ ಒಂದ್ ಏನೋ ಸಿಂಪಲ್ ಆಗಿ ಒಂದು ಫೈನಲ್ ಅಂತ ಏನೋ ಒಂದು ಚಿಕ್ಕದಾಗಿ ಒಂದಿರುತ್ತೆ. 2 ತರ ಫೈನಲ್ ಅಂತ ಇರುತ್ತೆ. ಒಂದು 3 ವಾರಕ್ಕೆ ಒಂದು ಫೈನಲ್, ಅದಾದ್ಮೇಲೆ ಪುನಃ ಕೊನೆ ದಿನಕ್ಕೆ ಒಂದು ಫೈನಲ್ ಅಂತ. ಆ 3 ವಾರದಲ್ಲಿ ಫೈನಲ್ ಅಂತ ಹೋಗಿದ್ದಾರೆ ಯಾರು ಅಂದ್ರೆ ಕಾಕೋ ಸುಧೀರಣ್ಣ ಅವರು. ಆ 3 ವಾರದ ಒಂದು ಫೈನಲ್ ಅಲ್ಲಿ ಅವ್ರಿಗೆ ಏನೋ ಒಂದು ಗೆದ್ರು, ಅವ್ರಿಗೆ ಒಂದಷ್ಟು ಏನೋ ಪ್ರಶಸ್ತಿ ಪ್ರೈಸ್ ಏನೋ ಕೊಟ್ರು. ಅದ್ಬಿಟ್ರೆ ತುಂಬಾ ದೊಡ್ಡ ಫಿನಾಲೆ ಇದೆಲ್ಲ. ಅದಕ್ಕೆ ಈಗ್ಲೇ ಇಂತರೇ ಹೋಗ್ತಾರೆ ಅಂತ ಆ ತರನೂ ಆಗಿಲ್ಲ, ಮತ್ತೆ ಅದು ಹೇಳಕ್ಕೂ ಆಗಿಲ್ಲ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.